ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಿಟೆಟ್ಗೆ ಸಂಬಂಧಪಟ್ಟ ಹಾಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋಣ. ತುಂಬ ಜನ ಕೇಳ್ತಾ ಇದ್ರಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಒಂದ್ಸಲ ಬಿಡಿಸಿ ಅಂತ. ಸೊ ಹಾಗಾಗಿ ಇವತ್ತು ಹಳೆಯ ಒಂದು ಕ್ವೆಶನ್ ಪೇಪರ್ನ ತೊಗೊಂಡ್ಬಂದಿದ್ದೀನಿ. ಯಾವ ರೀತಿ ಇದೆ ಕ್ವೆಶನ್ ಪೇಪರ್ ನಿಮಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ. ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನಿಮಗೆ ಸಿಟೆಟ್ ಅಂತ ಬಂದಾಗ ಕನ್ನಡ ಇರೋದಿಲ್ಲ, ಇಂಗ್ಲೀಷ್ ಆ್ಯಂಡ್ ಹಿಂದಿನಲ್ಲಿ ಇರುತ್ತೆ. ಕನ್ನಡ ಭಾಷೆ ಲ್ಯಾಂಗ್ವೇಜ್ 1 ಯಾರು ತೊಗೊಂಡಿರ್ತೀರ ಅವರಿಗೆ ಆ ಒಂದು ಸಬ್ಜೆಕ್ಟ್ ಮಾತ್ರ ಕನ್ನಡದಲ್ಲಿ ಇರುತ್ತೆ ಹೊರತು ಇನ್ನೆಲ್ಲವೂ ಕೂಡ ನಿಮಗೆ ಇಂಗ್ಲೀಷ್ನಲ್ಲೇ ಇರೋವಂಥದ್ದು. ಸೈಕಾಲಜಿ ಆಗಿರ್ಬೋದು, ಹಾಗೆಯೇ ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸು, ಸೋಷಿಯಲ್ ಸ್ಟಡೀಸ್ ಎಲ್ಲವೂ ಕೂಡ ಇಂಗ್ಲೀಷಲ್ಲಿ ಇರುತ್ತೆ. ನಿಮ್ಗೆ ಇಂಗ್ಲೀಷಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ಪಕ್ಕದಲ್ಲಿ ಹಿಂದಿನಲ್ಲಿ ಕೂಡ ಇರುತ್ತೆ. ಸೊ ಹಿಂದಿ ಕಂಫರ್ಟೇಬಲ್ ಅಂತ ಅನ್ಸೋರು ಹಿಂದಿನಲ್ಲಿ ಕೂಡ ನೀವು ಓದಿ ಆನ್ಸರ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಕ್ವೆಶನ್ ಏನಿದೆ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಸೋಷಿಯಲ್ ಸ್ಟಡೀಸ್ ಅಂತ ಇದೆ. ಡೈರೆಕ್ಷನ್ಸ್ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಬೈ ಸೆಲೆಕ್ಟಿಂಗ್ ದ ಕರೆಕ್ಟ್ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ಸ್ ಅಂತ ಇದೆ. ಸೊ ಕರೆಕ್ಟ್ ಆಗಿರ್ತಕ್ಕಂತಹ ಅದಕ್ಕೆ ಸರಿಯಾದಂತಹ ಒಂದು ಆನ್ಸರ್ನ ನೀವು ಬರೀಬೇಕಂತ. ಪ್ರಶ್ನೆ ನೋಡಿ, ಒಂದನೇ ಪ್ರಶ್ನೆ ಏನಿದೆ ಅಂತ, ವಿಚ್ ಆಫ್ ದ ಫಾಲೋವಿಂಗ್ ವಾಸ್ ನಾಟ್ ಅ ಫೀಚರ್ ಆಫ್ ಅಥೇನಿಯನ್ ಡೆಮೋಕ್ರಸಿ ಅಂತ ಕೇಳಿದ್ದಾರೆ. ಅಂದರೆ ಅಥೇನಿಯನ್ ಡೆಮೋಕ್ರಸಿಯ ಒಂದು ಲಕ್ಷಣ ಅಲ್ಲದೆ ಇರೋವಂಥದ್ದು ಯಾವುದು ಅಂತ ಕೇಳಿರೋವಂಥದ್ದು. ಆಯಿತಾ, ಅಥೇನಿಯನ್ ಪ್ರಜಾಪ್ರಭುತ್ವ ಅಂತ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಆಲ್ ದ 3 men and women above 30 years of age were recognized as full citizens. Option 2, all citizens were expected to serve in army and navy. Option 3, all the citizens attended assemblies that were held for deciding upon matters. Option 4, appointment for many positions were made through lottery ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಥೇನಿಯನ್ ಪ್ರಜಾಪ್ರಭುತ್ವದ ಒಂದು ಲಕ್ಷಣಗಳು ಅಂತ ಬಂದಾಗ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಅಥೇನಿಯನ್ ಪ್ರಜಾಪ್ರಭುತ್ವದಲ್ಲಿ ಮಹಿಳೆಯರು ನಾಗರಿಕರಾಗಿರಲಿಲ್ಲ ಅಂತಲ್ಲ, ಕೇವಲ ಸ್ವತಂತ್ರ ಪುರುಷರು, ಫ್ರೀ ಮೆನ್ ಮಾತ್ರ ನಾಗರಿಕರಾಗಿ ಪರಿಗಣಿಸಲ್ಪಡ್ತಾ ಇದ್ರು. ಹಾಗಾಗಿ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ನಾಗರಿಕರು ಅನ್ನೋದು ಇಲ್ಲಿ ತಪ್ಪಾಗಿರ್ತಕ್ಕಂತಹ ಒಂದು ಲಕ್ಷಣ ಅಂತ ಹೇಳ್ಬೋದು. ಸೊ ಉಳಿದಂತಹ 2, 3, 4 ಆಪ್ಷನ್ಸ್ಗಳೇನಿದ್ದಾವೆ ಅಥೇನಿಯನ್ ಪ್ರಜಾಪ್ರಭುತ್ವದ ಲಕ್ಷಣಗಳಾಗಿರುತ್ತೆ. ಸೊ ಇಲ್ಲಿ ಪ್ರಶ್ನೆ ಕೇಳಿರೋದು ವಿಚ್ ಆಫ್ ದ ಫಾಲೋವಿಂಗ್ ವಾಸ್ ನಾಟ್ ಅ ಫೀಚರ್ ಆಫ್ ಅಥೇನಿಯನ್ ಡೆಮೋಕ್ರಸಿ ಅಂತ. ಅಥೇನಿಯನ್ ಡೆಮೋಕ್ರಸಿಯ ಫೀಚರ್ಸ್ ಲಕ್ಷಣ ಅಲ್ಲದೆ ಇರೋವಂಥದ್ದು ಆಪ್ಷನ್ 1, ಆಲ್ ದ ಫ್ರೀ ಮೆನ್ ಆ್ಯಂಡ್ ವುಮೆನ್ ಅಬೋವ್ 30 years of age were recognized as full citizens. ಸೊ ಇಲ್ಲಿ ಮಹಿಳೆಯರನ್ನ ನಾಗರಿಕರು ಅಂತ ಕನ್ಸಿಡರ್ ಮಾಡಿರಲಿಲ್ಲ. ಸೊ ಇಲ್ಲಿ ಮಹಿಳೆಯರು ಅನ್ನೋದನ್ನ ಸೇರಿಸ್ಕೊಟ್ಟಿರೋದ್ರಿಂದ ನಾವಿಲ್ಲಿ ಆಪ್ಷನ್ 1 ಅಥೇನಿಯನ್ ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ ಅಂತ ಹೇಳಿ ನಾವು ಆನ್ಸರ್ನ ಟಿಕ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ವಾಸ್ ಸಮುದ್ರಗುಪ್ತಾಸ್ ಪಾಲಿಸಿ ಸ್ಪೆಸಿಫಿಕಲಿ ಟುವರ್ಡ್ಸ್ ದ ರೂಲ್ಸ್ ಆಫ್ ದಕ್ಷಿಣ ಪಥ ಅಂತ ಇದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ನ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ 1, ದೇರ್ ಕಿಂಗ್ಡಮ್ಸ್ ವರ್ ಅಪ್ರೂಟೆಡ್ ಆ್ಯಂಡ್ ಮೇಡ್ ಅ ಪಾರ್ಟ್ ಆಫ್ ಸಮುದ್ರಗುಪ್ತಾಸ್ ಎಂಪೈರ್. ಆಪ್ಷನ್ 2, ದೇ ಸಬ್ಮಿಟೆಡ್ ಟು ಸಮುದ್ರಗುಪ್ತ ಆ್ಯಂಡ್ ಆಫರ್ಡ್ ಡಾಟರ್ಸ್ ಇನ್ ಮ್ಯಾರೇಜ್. ಆಪ್ಷನ್ 3, ದೇ ಬ್ರಾಟ್ ಟ್ರಿಬ್ಯೂಟ್, ಫಾಲೋಡ್ ಹಿಸ್ ಆರ್ಡರ್ ಆ್ಯಂಡ್ ಅಟೆಂಡೆಡ್ ಹಿಸ್ ಕೋರ್ಟ್. ಆಪ್ಷನ್ 4, ದೇ ಸರೆಂಡರ್ಡ್ ಆಫ್ಟರ್ ಬೀಯಿಂಗ್ ಡಿಫೀಟೆಡ್ ಆ್ಯಂಡ್ ದೆನ್ ವರ್ ಅಲೌಡ್ ಟು ರೂಲ್ ಅಗೇನ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 4, ದೇ ಸರೆಂಡರ್ಡ್ ಆಫ್ಟರ್ ಬೀಯಿಂಗ್ ಡಿಫೀಟೆಡ್ ಆ್ಯಂಡ್ ದೆನ್ ವರ್ ಅಲೌಡ್ ಟು ರೂಲ್ ಅಗೇನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಸೊ ಸಮುದ್ರಗುಪ್ತನು ದಕ್ಷಿಣ ಪಥದ ರಾಜರ ಮೇಲೆ ಯುದ್ಧ ಮಾಡಿ ಸೋಲಿಸಿದ ನಂತರ ಅವರನ್ನ ಮರುಕಳಿಸಿ ಆಡಳಿತ ಮಾಡೋದಕ್ಕೆ ಅವಕಾಶ ನೀಡಿರ್ತಾನೆ. ಸೊ ಈ ಒಂದು ನೀತಿಯನ್ನ ಕ್ಯಾಪ್ಚರ್ ಆ್ಯಂಡ್ ರಿಲೀಸ್ ಪಾಲಿಸಿ ಅಂದರೆ ಗ್ರಹಣ ಮೋಕ್ಷ ನೀತಿ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ಉತ್ತರ 4 ಮಾತ್ರ ದಕ್ಷಿಣ ಭಾರತದ ರಾಜ್ಯರ ಬಗ್ಗೆ ಸಮುದ್ರಗುಪ್ತನ ನಿಖರ ನೀತಿಯನ್ನ ವಿವರಿಸಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ 4 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ. ಓಕೆನಾ. ಸೊ ನೆಕ್ಸ್ಟ್ 33ನೇ ಒಂದು ಪ್ರಶ್ನೆ ನೋಡಿ, ಇದು ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ. ಸೊ ಲಿಸ್ಟ್ ಎನಲ್ಲಿ ಏನು ಕೊಟ್ಟಿದ್ದಾರೆ, ಆರ್ಟ್ ಫಾರ್ಮ್ನ ಕೊಟ್ಟಿದ್ದಾರೆ. ಲಿಸ್ಟ್ ಬಿ ನಲ್ಲಿ ನಾಮೆನ್ಕ್ಲೇಚರ್ನ ಕೊಟ್ಟಿದ್ದಾರೆ. ಸೊ ಇದನ್ನ ನಾವೇನು ಮಾಡಬೇಕು, ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇವಾಗ ನೋಡಿ, ಇಲ್ಲಿ ಲಿಸ್ಟ್ ಎನಲ್ಲಿ ಏನು ಕೊಟ್ಟಿದ್ದಾರೆ, ಆರ್ಟ್ ಟೆಕ್ನಿಕ್ ದ್ಯಾಟ್ ಎನೇಬಲ್ಡ್ ಮೇಕಿಂಗ್ ಆಫ್ ಇಮೇಜಸ್ ದ್ಯಾಟ್ ಲುಕ್ ದ ರಿಯಲ್. ಅಂದರೆ ನೈಜವಾಗಿ ಕಾಣುವ ಚಿತ್ರಗಳನ್ನು ರಚಿಸಲು ಸಹಾಯ ಮಾಡಿದ ಒಂದು ಕಲಾ ತಂತ್ರ ಅಂತ ಕೇಳಿದ್ದಾರೆ. ಆ್ಯಂಡ್ ಬಿ ನೋಡಿ, ಇಲ್ಲಿ ಪೇಂಟಿಂಗ್ ಶೋವಿಂಗ್ ಇಂಡಿಯನ್ ಲ್ಯಾಂಡ್ಸ್ಕೇಪ್ ಆಸ್ ಕ್ವೆಂಟ್ ಅನ್ಎಕ್ಸ್ಪ್ಲೋರ್ಡ್ ಲ್ಯಾಂಡ್ ಅಂತ.
ಅಂದರೆ ಭಾರತದ ಭೂದೃಶ್ಯವನ್ನ ವಿಚಿತ್ರ ಅನ್ವೇಷಣೆಯಾಗದ ಪ್ರದೇಶವಾಗಿ ತೋರಿಸ್ತಕ್ಕಂತಹ ಒಂದು ಚಿತ್ರಕಲೆಗೆ ಏನಂತ ಹೇಳಿ ಕರಿತೀವಿ, ಅಥವಾ ಯಾವ ಥರ ಚಿತ್ರಕಲೆ ಇರಬಹುದು ಅಂತ. ಆ್ಯಂಡ್ ನೆಕ್ಸ್ಟ್ ನೋಡಿ, ಇಲ್ಲಿ ಮೂರನೇದು ಸಿ ಏನು ಕೊಟ್ಟಿದ್ದಾರೆ, ಪೇಂಟಿಂಗ್ಸ್ ಡಿಸ್ಪ್ಲೇಯಿಂಗ್ ಲಾವಿಶ್ ಲೈಫ್ ಸ್ಟೈಲ್ಸ್ ವೆಲ್ತ್ ಆ್ಯಂಡ್ ಸ್ಟೇಟಸ್ ಆಫ್ ಯುರೋಪಿಯನ್ಸ್ ಇನ್ ಇಂಡಿಯಾ. ಅಂದರೆ ಭಾರತದಲ್ಲಿನ ಯುರೋಪಿಯನ್ನರ ಒಂದು ಜೀವನ ಶೈಲಿ ಮತ್ತು ಸ್ಥಾನಮಾನವನ್ನು ತೋರಿಸ್ತಕ್ಕಂತಹ ಒಂದು ಚಿತ್ರಗಳು. ಆ್ಯಂಡ್ ಡಿ ಏನು ಕೊಟ್ಟಿದ್ದಾರೆ, ಪೇಂಟಿಂಗ್ಸ್ ಡಿಪೈಕ್ಟಿಂಗ್ ಸೀನ್ಸ್ ಫ್ರಮ್ ಬ್ರಿಟಿಷ್ ಇಂಪೀರಿಯಲ್ ಹಿಸ್ಟ್ರಿ ಆ್ಯಂಡ್ ವಿಕ್ಟೋರಿಯಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಇವಾಗ ನಾವು ಜೋಡಿಸ್ತಾ ಹೋಗಬೇಕು ಸರಿಯಾಗಿರ್ತಕ್ಕಂತಹ ಒಂದು ಜೋಡಣೆ ಯಾವ್ಯಾವುದಕ್ಕೆ ಬರುತ್ತೆ ಅಂತ. ಸೊ ಇಲ್ಲಿ ಆಪ್ಷನ್ 1 ಇದಕ್ಕೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ನಾನು ಹೇಳ್ತೀನಿ. ಹೇಗೆ ಅಂತ ಹೇಳಿದ್ರೆ, ಮೊದಲನೇದು ನೋಡಿ, ಇಲ್ಲಿ ಆರ್ಟ್ ಟೆಕ್ನಿಕ್ ದಟ್ ಎನೇಬಲ್ಡ್ ಮೇಕಿಂಗ್ ಆಫ್ ಇಮೇಜಸ್ ದಟ್ ಲುಕ್ ರಿಯಲ್. ಇದಕ್ಕೆ ಏನು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಯಿಲ್ ಪೇಂಟ್. ಲಾಸ್ಟ್ ಒನ್ ಇದೆ ಅಲ್ಲ, ಅದು ಫಸ್ಟ್ ಒನ್ಗೆ ಆಗುತ್ತೆ. ಸೊ ಈ ಥರ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ, ಮೇ ಬಿ 1 ಅಂತ ಹಾಕ್ತೀನಿ. ಆ್ಯಂಡ್ ಬಿ ಏನಿದೆ ಅಲ್ವಾ, ಪೇಂಟಿಂಗ್ ಶೋವಿಂಗ್ ಇಂಡಿಯನ್ ಲ್ಯಾಂಡ್ಸ್ಕೇಪ್ ಆಸ್ ಕ್ವೆಂಟ್ ಅನ್ಎಕ್ಸ್ಪ್ಲೋರ್ಡ್ ಲ್ಯಾಂಡ್. ಸೊ ಇದು ಬಂದ್ಬಿಟ್ಟು ಪಿಕ್ಚರ್ ಸ್ಕ್ವೀ. ಸೊ ಇಲ್ಲಿ ಎರಡನೇದು ಆಯ್ತಾ, ಮೊದಲನೇದು ಇದೆಯಲ್ಲ ಅದು ಎರಡನೇದಕ್ಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪೇಂಟಿಂಗ್ಸ್ ಡಿಸ್ಪ್ಲೇಯಿಂಗ್ ಲ್ಯಾವಿಶ್ ಲೈಫ್ ಸ್ಟೈಲ್ಸ್ ವೆಲ್ತ್ ಆ್ಯಂಡ್ ಸ್ಟೇಟಸ್ ಆಫ್ ಯುರೋಪಿಯನ್ ಇನ್ ಇಂಡಿಯಾ ಅಂತ ಬಂದಾಗ ಪೋರ್ಟ್ರೇಚರ್ ಅಂತ ಇಲ್ಲಿ ಸೆಕೆಂಡ್ ಒನ್ ಇದೆಯಲ್ಲ ಪೋರ್ಟ್ರೇಚರ್ ಇದಕ್ಕಾಗುತ್ತೆ. ಇನ್ನು ಲಾಸ್ಟ್ ಒನ್ ಬಂದ್ಬಿಟ್ಟು ಆಪ್ಷನ್ 3 ಮೂರನೇದೊಂದು ಇದೆಯಲ್ಲ ಹಿಸ್ಟ್ರಿ ಪೇಂಟಿಂಗ್ ಅನ್ನೋದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಜೋಡಣೆ ಆಗತ್ತೆ. ಓಕೆನಾ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ಆಯಿಲ್ ಪೇಂಟಿಂಗ್ ಅನ್ನುವಂತಹ ಒಂದು ಟೆಕ್ನಿಕ್ ಇಂದ ಚಿತ್ರಗಳು ರಿಯಲಿಸ್ಟಿಕ್ ಆಗಿ ಕಾಣುತ್ತೆ ಆಯ್ತಾ. ಸೊ ಇಲ್ಲಿ ಏನು ಆಯಿಲ್ ಪೇಂಟಿಂಗ್ ಅಂತ ಇದೆ ಅಲ್ವಾ ಲಾಸ್ಟ್ ಒಂದು, ಚಿತ್ರಗಳು ನೈಜವಾಗಿ ಕಾಣುತ್ತೆ. ಆ್ಯಂಡ್ ನೆಕ್ಸ್ಟು ಪಿಕ್ಚರ್ ಸ್ಕ್ವೀ, ಈ ಚಿತ್ರಗಳು ಭಾರತವನ್ನ ಒಂದು ಸುಂದರ ಅನ್ವೇಷಣೆ ಆಗದೆ ಇರತಕ್ಕಂತಹ ಒಂದು ಭೂಮಿಯಾಗಿ ಚಿತ್ರಣ ಮಾಡೋದಕ್ಕೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಟೆಕ್ನಿಕ್ ಅನ್ನ ಬಳಸ್ತಾರೆ. ಇನ್ನು ಪೋರ್ಟ್ರೇಚರ್ ಅಂತ ಹೇಳಿದ್ರೆ ಚಿತ್ರಗಳಲ್ಲಿ ಯುರೋಪಿಯನ್ನರ ಒಂದು ಶ್ರೀಮಂತಿಕೆ, ಅಧಿಕಾರ ಮತ್ತೆ ಸ್ಥಾನಮಾನವನ್ನ ಇಲ್ಲಿ ತೋರಿಸ್ತಾರೆ. ಅಂಡ್ ಹಿಸ್ಟ್ರಿ ಪೇಂಟಿಂಗ್ ನಲ್ಲಿ ಬ್ರಿಟಿಷರ ಸಾಮ್ರಾಜ್ಯದ ಯುದ್ಧಗಳು ಮತ್ತೆ ಅವರ ಒಂದು ವಿಜಯಗಳು, ದಿಗ್ವಿಜಯಗಳು ಚಿತ್ರಿತ ಆಗಿರುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಓಕೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, in the late 18th century the presidencies of Bombay, Madras and Bengal developed from which of the following East India Company's trading post ಅಂತ ಇದೆ ಆಯ್ತಾ. ಸೊ ಇದಕ್ಕೆ ಆಪ್ಷನ್ಸ್ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಆಪ್ಷನ್ 1 ಸೂರತ್, ಮದ್ರಾಸ್, ಕಲ್ಕತ್ತಾ, ಆಪ್ಷನ್ 2 ನಾಗಪುರ್, ಮಧುರೈ, ಡೆಲ್ಲಿ, ಆಪ್ಷನ್ 3 ಪುಣೆ, ಮದ್ರಾಸ್, ಕಲ್ಕತ್ತಾ, ಆಪ್ಷನ್ 4 ಸೂರತ್, ಮಧುರೈ ಮತ್ತೆ ಡೆಲ್ಲಿ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಸೂರತ್, ಮದ್ರಾಸ್ ಮತ್ತೆ ಕಲ್ಕತ್ತಾ ಅನ್ನೋದು. ಬಾಂಬೆ ಪ್ರೆಸಿಡೆನ್ಸಿ ಸೂರತ್ ವ್ಯಾಪಾರ ಕೇಂದ್ರದಿಂದ, ಮದ್ರಾಸ್ ಪ್ರೆಸಿಡೆನ್ಸಿ ಮದ್ರಾಸ್ ವ್ಯಾಪಾರ ಕೇಂದ್ರದಿಂದ ಮತ್ತೆ ಬೆಂಗಾಲ್ ಪ್ರೆಸಿಡೆನ್ಸಿ ಕಲ್ಕತ್ತಾ ವ್ಯಾಪಾರ ಕೇಂದ್ರದಿಂದ ಅಭಿವೃದ್ಧಿ ಆಗಿರುವಂಥದ್ದು. ಇವುಗಳೆಲ್ಲವೂ ಕೂಡ ಏನು ಈಸ್ಟ್ ಇಂಡಿಯಾ ಕಂಪನಿಯ ಪ್ರಮುಖ ವ್ಯಾಪಾರ ಕೇಂದ್ರ ಆಗಿರುವಂಥದ್ದು, ಸೂರತ್, ಮದ್ರಾಸ್, ಕಲ್ಕತ್ತಾ ಇದೆಲ್ಲವೂ ಕೂಡ. ಸೊ ಹಾಗಾಗಿ ಆಪ್ಷನ್ 1 ಇದಕ್ಕೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ ಎ ಅಂಡ್ ಬಿ ಅಬೌಟ್ ಮಹಾಯಾನ ಬುದ್ಧಿಸಮ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮಹಾಯಾನ ಬುದ್ಧಿಸಮ್ ಬಗ್ಗೆ, ಬೌದ್ಧ ಧರ್ಮದಲ್ಲಿ ಬರ್ತಕ್ಕಂತಹ ಮಹಾಯಾನ, ಹೀನಯಾನ ಕೇಳಿರ್ಬೋದು. ಸೊ ಮಹಾಯಾನದ ಕುರಿತಂತಹ ಹೇಳಿಕೆಗಳಲ್ಲಿ ಯಾವುದು ಸರಿ ಅನ್ನೋದನ್ನ ನಾವಿಲ್ಲಿ ಹೇಳಬೇಕಾಗತ್ತೆ. ಸೊ ಮೊದಲನೇ ಒಂದು ಸ್ಟೇಟ್ಮೆಂಟ್, ಇನ್ ದಿಸ್ ಫಾರ್ಮ್ ಆಫ್ ಬುದ್ಧಿಸಮ್ ಬುದ್ಧಾಸ್ ಪ್ರೆಸೆನ್ಸ್ ಇನ್ ಸ್ಕಲ್ಪ್ಚರ್ಸ್ ವಾಸ್ ಶೋಯಿಂಗ್ ಯೂಸಿಂಗ್ ಸರ್ಟೆನ್ ಸೈನ್ಸ್ ಅಂತ. ಅಂದ್ರೆ ಬುದ್ಧನನ್ನ ಶಿಲ್ಪಗಳಲ್ಲಿ ಕೆಲವು ಸಂಕೇತಗಳ ಮೂಲಕ ತೋರಿಸಿದ್ರು ಅನ್ನೋದು ಮೊದಲನೇ ಒಂದು ಸ್ಟೇಟ್ಮೆಂಟ್. ಎರಡನೇ ಒಂದು ಸ್ಟೇಟ್ಮೆಂಟ್, ದ ಬಿಲೀಫ್ ಇನ್ ಬೋಧಿಸತ್ವಾಸ್ ಎಮರ್ಜೆಡ್ ವಿತ್ ದ ಕಮಿಂಗ್ ಆಫ್ ಮಹಾಯಾನ ಬುದ್ಧಿಸಮ್. ಬೋಧಿಸತ್ವರ ನಂಬಿಕೆ ಮಹಾಯಾನ ಬೌದ್ಧ ಧರ್ಮದೊಂದಿಗೆ ಬೆಳೆಯಿತು ಅನ್ನೋದು. ಸೊ ಈ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಕರೆಕ್ಟ್ ಅನ್ನೋದನ್ನ ನಾವು ಹೇಳಬೇಕಾಗತ್ತೆ. ಸೊ ಆಪ್ಷನ್ಸ್ ನೋಡಿ, ಎ ಇಸ್ ಟ್ರೂ, ಬಿ ಇಸ್ ಫಾಲ್ಸ್, ಎ ಇಸ್ ಫಾಲ್ಸ್, ಬಿ ಇಸ್ ಟ್ರೂ, ಬೋತ್ ಎ ಅಂಡ್ ಬಿ ಆರ್ ಟ್ರೂ, ಎ ಅಂಡ್ ಬಿ ಆರ್ ಫಾಲ್ಸ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2, ಎ ತಪ್ಪು, ಬಿ ಸರಿ ಅನ್ನೋದು. ಯಾಕೆ ಎ ತಪ್ಪು ಅಂದ್ರೆ, ಬುದ್ಧನನ್ನ ಸಂಕೇತಗಳ ಮುಖಾಂತರ ಅಂದ್ರೆ ಚಕ್ರ, ಪಾದಚಿಹ್ನೆ, ಬೋಧಿ ವೃಕ್ಷ ತೋರಿಸ್ತಕ್ಕಂತಹ ಒಂದು ಪದ್ಧತಿ ಹೀನಯಾನಕ್ಕೆ ಸೇರಿರೋ ಅಂಥದ್ದು. ಸೊ ಮಹಾಯಾನದಲ್ಲಿ ಯಾವುದೇ ಒಂದು ಸಿಂಬಲೈಸ್ ಅಥವಾ ಸಂಕೇತಗಳ ಮುಖಾಂತರ ತೋರಿಸ್ತಕ್ಕಂತಹ ಒಂದು ಪದ್ಧತಿ ಇಲ್ಲ. ಸೊ ಹಾಗಾಗಿ ಮೊದಲನೇ ಒಂದು ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಆಗಿರುತ್ತೆ. ಅಂಡ್ ಎರಡನೇ ಒಂದು ಸ್ಟೇಟ್ಮೆಂಟ್, ಬೋಧಿಸತ್ವರ ಪೂಜೆ ಮತ್ತು ನಂಬಿಕೆ ಮಹಾಯಾನ ಧರ್ಮದಲ್ಲಿ ಆರಂಭ ಆಗಿರುವಂಥದ್ದು, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಎರಡನೇದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು.
ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ ಅಂದ್ರೆ ಎರಡು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಆ ಸ್ಟೇಟ್ಮೆಂಟ್ ಅಲ್ಲಿ ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಬೇಕಾಗುತ್ತೆ. ಸೊ ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ ಎ ಅಂಡ್ ಬಿ ಅಬೌಟ್ ಮಹಲ್ವಾರಿ ಅಂಡ್ ರೈತವಾರಿ ಸಿಸ್ಟಮ್ ಆಫ್ ರೆವಿನ್ಯೂ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್. ಮಹಲ್ವಾರಿ ಮತ್ತೆ ರೈತವಾರಿ ಭೂ ತೆರಿಗೆ ವ್ಯವಸ್ಥೆಗಳ ಕುರಿತಂತ ಹೇಳಿಕೆಗಳನ್ನ ಪರಿಗಣಿಸಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರವನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಸೊ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ, ಮೊದಲನೇ ಸ್ಟೇಟ್ಮೆಂಟ್ ನೋಡಿ ಇಲ್ಲಿ, ದ ಮಹಲ್ವಾರಿ ವಾಸ್ ಡಿವೈಸ್ಡ್ ಫಾರ್ ನಾರ್ತ್ ವೆಸ್ಟರ್ನ್ ಪ್ರೊವಿನ್ಸಸ್ ಆಫ್ ಬೆಂಗಾಲ್ ಪ್ರೆಸಿಡೆನ್ಸಿ ವೈಲ್ ದ ರೈತವಾರಿ ವಾಸ್ ಡಿವೈಸ್ಡ್ ಫಾರ್ ಬ್ರಿಟಿಷ್ ಟೆರಿಟರೀಸ್ ಇನ್ ಸೌತ್ ಅಂತ. ಇದರ ಅರ್ಥ, ಕನ್ನಡ ಅರ್ಥ, ಮಹಲ್ವಾರಿ ವ್ಯವಸ್ಥೆಯನ್ನ ಬಂಗಾಳ ಪ್ರೆಸಿಡೆನ್ಸಿಯ ಉತ್ತರ ಪಶ್ಚಿಮ ಪ್ರಾಂತ್ಯಗಳಲ್ಲಿ ಜಾರಿಗೆ ತರಲಾಯಿತು, ರೈತವಾರಿ ವ್ಯವಸ್ಥೆಯನ್ನ ದಕ್ಷಿಣ ಭಾರತದ ಬ್ರಿಟಿಷ್ ಪ್ರದೇಶಗಳಿಗೆ ಜಾರಿಗೆ ತರಲಾಯಿತು ಅಂತ. ಆಯ್ತಾ. ಸೊ ಎರಡನೇ ಒಂದು ಸ್ಟೇಟ್ಮೆಂಟ್ ನೋಡಿ, ವೈಲಿನ್ ಮಹಲ್ವಾರಿ ಅಂದ್ರೆ ಮಹಲ್ವಾರಿ ಪದ್ಧತಿಯಲ್ಲಿ ವಿಲೇಜ್ ಹೆಡ್ಮ್ಯಾನ್ ಕಲೆಕ್ಟೆಡ್ ಅಂಡ್ ಪೇಯ್ಡ್ ರೆವಿನ್ಯೂ ಆಫ್ ದ ಹೋಲ್ ವಿಲೇಜ್ ಟು ದ ಕಂಪನಿ. ಇನ್ ರೈತವಾರಿ ಡೈರೆಕ್ಟ್ ಸೆಟಲ್ಮೆಂಟ್ ವಾಸ್ ಮೇಡ್ ವಿತ್ ಕಲ್ಟಿವೇಟರ್ಸ್ ಅಂತ. ಅಂದ್ರೆ ಮಹಲ್ವಾರಿಯಲ್ಲಿ ಏನಾಗ್ತಿತ್ತು, ಮಹಲ್ವಾರಿ ಪದ್ಧತಿಯಲ್ಲಿ ಗ್ರಾಮ ಮುಖ್ಯಸ್ಥ, ವಿಲೇಜ್ ಹೆಡ್ ಮ್ಯಾನ್ ಅಂತ ಏನ್ ಹೇಳ್ತೀವಿ, ಗ್ರಾಮದ ಮುಖ್ಯಸ್ಥ ಸಂಪೂರ್ಣ ಗ್ರಾಮದ ಒಂದು ತೆರಿಗೆಯನ್ನ ಕಲೆಕ್ಟ್ ಮಾಡಿ ಕಂಪನಿಗೆ ಅವನು ಪಾವತಿ ಮಾಡ್ತಾ ಇದ್ದ. ಆದ್ರೆ ರೈತವಾರಿ ಪದ್ಧತಿಯಲ್ಲಿ ರೈತರ ಜೊತೆಗೆ ನೇರವಾಗಿ ಒಪ್ಪಂದ ಮಾಡ್ಕೊಳ್ತಾ ಇದ್ರು. ಸೊ ಇದು ಎರಡು ಸ್ಟೇಟ್ಮೆಂಟ್. ಸೊ ಈ ಎರಡು ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ನಾವೇನ್ ಮಾಡಬೇಕು, ಯಾವುದು ಕರೆಕ್ಟ್ ಯಾವುದು ರಾಂಗ್ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ. ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಓನ್ಲಿ ಎ ಕರೆಕ್ಟ್ಲಿ ಎಕ್ಸ್ಪ್ಲೇನ್ಸ್ ಡಿಫರೆನ್ಸಸ್ ಬಿಟ್ವೀನ್ ದ ಟೂ ರೆವಿನ್ಯೂ ಸಿಸ್ಟಮ್. ಸೊ ಆಪ್ಷನ್ ಬಿ ಓನ್ಲಿ ಬಿ ಕರೆಕ್ಟ್ ಅಂತ ಇದೆ. ಸೊ ಆಪ್ಷನ್ 3 ಬೋತ್ ಎ ಅಂಡ್ ಬಿ ಕರೆಕ್ಟ್ ಅಂತ ಇದೆ. ಆಪ್ಷನ್ 4 ನೈದರ್ ಎ ನಾರ್ ಬಿ ಕರೆಕ್ಟ್ಲಿ ಎಕ್ಸ್ಪ್ಲೇನ್ ಡಿಫರೆನ್ಸಸ್ ಬಿಟ್ವೀನ್ ದ ಟೂ ರೆವಿನ್ಯೂ ಸಿಸ್ಟಮ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 3 ಬೋತ್ ಎ ಅಂಡ್ ಬಿ ಕರೆಕ್ಟ್ಲಿ ಎಕ್ಸ್ಪ್ಲೇನ್ ಡಿಫರೆನ್ಸಸ್ ಬಿಟ್ವೀನ್ ದ ಟೂ ರೆವಿನ್ಯೂ ಸಿಸ್ಟಮ್. ಎ ಮತ್ತೆ ಬಿ ಎರಡು ಕೂಡ ಸರಿಯಾಗಿರುವಂಥದ್ದು. ಆಯ್ತಾ. ಸೊ ಇಲ್ಲಿ ಮಹಲ್ವಾರಿ ವ್ಯವಸ್ಥೆ ಅಂತ ಬಂದಾಗ ಉತ್ತರ ಭಾರತದ ಪ್ರದೇಶಗಳಲ್ಲಿ ಜಾರಿಯಾಗಿರುವಂಥದ್ದು. ಸೊ ಅದನ್ನ ಮೆನ್ಷನ್ ಮಾಡಿದ್ದಾರೆ, ಉತ್ತರ ಭಾರತದ ಪ್ರದೇಶಗಳಲ್ಲಿ ಇದು ಜಾರಿಯಾಗಿರುವಂಥದ್ದು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ, ನಾರ್ತ್ ವೆಸ್ಟರ್ನ್ ಪ್ರಾವಿನೆನ್ಸ್ ಅಂತ. ಅಂಡ್ ರೈತವಾರಿ ವ್ಯವಸ್ಥೆ ದಕ್ಷಿಣ ಭಾರತದ ಪ್ರದೇಶಗಳಲ್ಲಿ ಜಾರಿಯಾಗಿರುವಂಥದ್ದು. ಸೊ ಮಹಲ್ವಾರಿಯಲ್ಲಿ ಗ್ರಾಮ ಸಮೂಹವಾಗಿ ತೆರಿಗೆಯನ್ನ ಕಟ್ಟುತ್ತೆ, ರೈತವಾರಿ ಪದ್ಧತಿಯಲ್ಲಿ ರೈತರ ಜೊತೆಗೆ ನೇರವಾಗಿ ಒಪ್ಪಂದ ಮಾಡ್ಕೊಳ್ಳುತ್ತೆ. ಸೊ ಹೀಗಾಗಿ ಈ ಎರಡೂ ಹೇಳಿಕೆಗಳು ಕೂಡ ಇಲ್ಲಿ ಸರಿಯಾಗಿರುವಂಥದ್ದು. ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ 3 ಬೋತ್ ಎ ಅಂಡ್ ಬಿ ಆರ್ ಕರೆಕ್ಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಓಕೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಅ ಟಾಂಬ್ ಆಫ್ ಅ ಸೂಫಿ ಸೇಂಟ್ ಇಸ್ ನೋನ್ ಆಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಟಾಂಬ್ ಅಂತಂದ್ರೆ ಸಮಾಧಿ ಅಂತ ಅರ್ಥ. ಆಯ್ತಾ. ಸೂಫಿ ಸಂತರ ಸಮಾಧಿಯನ್ನ ಏನಂತ ಹೇಳಿ ಕರೀತಾ ಇದ್ರು, ಸೂಫಿ ಸಂತರ ಸಮಾಧಿಗೆ ಯಾವ ಒಂದು ಹೆಸರಿದೆ ಅಂತ ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ, ಖಾನ್ ಖ ಆಪ್ಷನ್ 1, ಆಪ್ಷನ್ 2 ಈದ್ಗಾ, ಆಪ್ಷನ್ 3 ಗುಲ್ ಫರೋಶಾನ್, ಆಪ್ಷನ್ 4 ದರ್ಗಾ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ 37th ಕ್ವೆಶನ್ಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ದರ್ಗಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಸೊ ದರ್ಗಾ ಅಂತ ಹೇಳಿದ್ರೆ ಸೂಫಿ ಸಂತರ ಒಂದು ಸಮಾಧಿಯನ್ನ ದರ್ಗಾ ಅಂತ ಹೇಳ್ತಾರೆ. ಇದು ಪ್ರಾರ್ಥನೆ ಮತ್ತು ಧಾರ್ಮಿಕ ಭಕ್ತಿಯ ಕೇಂದ್ರ ಆಗಿರುತ್ತೆ. ಇನ್ನು ಮೊದಲನೇ ಒಂದು ಆಪ್ಷನ್ ಏನಿದೆ ಅಲ್ಲ, ಖಾನ್ ಖಾ, ಇದು ಸೂಫಿ ಸಂತರ ಒಂದು ಆಶ್ರಮ ಆಗಿರುತ್ತೆ. ಅಂಡ್ ಈದ್ಗಾ ಅನ್ನೋದು ಈದ್ ಪ್ರಾರ್ಥನೆಯ ಸ್ಥಳ ಆಗಿರುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ 4 ದರ್ಗಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ದ ಡಾಕ್ಟ್ರಿನ್ ಆಫ್ ವಿಶಿಷ್ಟಾದ್ವೈತ ವಾಸ್ ಪ್ರೊಪೌಂಡೆಡ್ ಇನ್ 11th century ಬೈ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದ್ರೆ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಯಾರು ಪ್ರತಿಪಾದಿಸಿದ್ರು ಅಂತ. ಸೊ ಇದೆಲ್ಲ ನಮ್ಮ ಒಂದು NCERT ಟೆಕ್ಸ್ಟ್ ಬುಕ್ಸ್ ಎಲ್ಲ ಇದೆ. ತುಂಬಾ ಜನ ಬಂದು ಕಮೆಂಟ್ಸ್ ಹಾಕ್ತೀರಾ, ಇದು NCERT ಟೆಕ್ಸ್ಟ್ ಬುಕ್ ಏನ ಅಂತ. ಸೊ ಇವಾಗ ಏನು 7th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ತನಕ ನೀವು ಕನ್ನಡ ಮೀಡಿಯಂ ಅಲ್ಲಿ ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಿಮ್ಮ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀರಲ್ಲ, ಅದೆಲ್ಲ NCERT ಸಿಲೆಬಸ್. ಸೊ ಏನು ಆ ಸಿಲೆಬಸ್ ಅಲ್ಲಿ ಇರುತ್ತೆ, ಸೇಮ್ ಟಾಪಿಕ್ ನ ಇದಕ್ಕೆ CTET ಎಕ್ಸಾಮ್ಗೂ ಕೂಡ ಕೊಡ್ತಾರೆ. ಸೊ ನೀವು ಬೇರೆ ಯಾವ್ಯಾವುದೋ ಬುಕ್ ನ ಕಲೆಕ್ಟ್ ಮಾಡ್ಕೊಂಡು ಓದೋದಕ್ಕಿಂತ NCERT ಬುಕ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಓದಿದ್ರೆ ನಿಮಗೆ ಅದರಲ್ಲಿರುವಂತ ಕ್ವೆಶನ್ಸ್ಗಳೇ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಬಂದಿರೋವಂಥದ್ದು. ಸೊ ಇವಾಗ ನಾನು ಹೇಳೋ ಸಮುದ್ರಗುಪ್ತಂತ ಆಗಿರ್ಬೋದು, ಹಾಗೇನೆ ಸೂಫಿ ಸಂತರ ಬಗ್ಗೆ ಆಗಿರ್ಬೋದು, ಇನ್ನು ವಿಶಿಷ್ಟಾದ್ವೈತ ಸಿದ್ಧಾಂತ ಅದು ಮತ ಸುಧಾರಕರು ಪಾಠದಲ್ಲಿ ಬರುತ್ತೆ, 8ನೇ ಕ್ಲಾಸಲ್ಲಿ ಇದೆ, 9ನೇ ಕ್ಲಾಸಲ್ಲಿ ಇದೆ. ಸೊ ಇದೆಲ್ಲವನ್ನ ನೀವು ಒಂದು ಕಡೆಯಿಂದ ಓದ್ಕೊಂತ ಬಂದ್ರೆ, ಕೆಲವರಿಗೆ ಕನ್ನಡದಲ್ಲಿ ಈಗ ಏನ್ ಹೇಳ್ತಾರೆ, ಡಾಲ್ ಹೌಸ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಡಾಕ್ಟ್ರಿನ್ ಆಫ್ ಲ್ಯಾಪ್ಸೆ ಅಂತ ಅಂದ್ರೆ ಗೊತ್ತಾಗಲ್ಲ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಓದಿ ಡಾಕ್ಟ್ರಿನ್ ಆಫ್ ಲ್ಯಾಪ್ಸೆ ಅಂತ ಹೇಳಿದ್ರೆ ಏನು ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ಇಂಗ್ಲಿಷ್ ಮೀಡಿಯಂ ಬುಕ್ಸ್ನ ನೀವು ರೆಫರ್ ಮಾಡಿ CTETಗೆ.
ಬಗ್ಗೆ ಯಾರು CTET ಎಕ್ಸಾಮ್ನ ಬರೀತಿದ್ದೀರಾ, ಇಂಗ್ಲೀಷ್ ಮೀಡಿಯಂ ಬುಕ್ಸ್ನ ರೆಫರ್ ಮಾಡೋದ್ರಿಂದ ನಿಮ್ಗೆ ಖಂಡಿತವಾಗ್ಲೂ ಕೂಡ CTET ಅಲ್ಲಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಇವಾಗ ನಾನು ಏನು 1ನೇ ಕ್ವಶನಿಂದ ಇಲ್ಲಿ ತನಕ ಹೇಳ್ಕೊಂಡು ಬಂದೆ, ಯಾವ ಪ್ರಶ್ನೆನೂ ಕೂಡ ಅಲ್ಲಿ ಕಷ್ಟವಾಗಿರೋದು ಅಂತ ಯಾವುದೂ ಇಲ್ಲ. ಎಲ್ಲ ನಾವು ಏನು ಪಾಠ ಮಾಡ್ತಾ ಇದ್ದೀವಿ, ನಾವು ಏನು TETಗೆ ಓದ್ಕೊಂಡಿದ್ವಿ ಸೇಮ್ ಅದೇನೇ, ಬಟ್ ಲ್ಯಾಂಗ್ವೇಜ್ ಚೇಂಜ್ ಇರುತ್ತೆ ಅಷ್ಟೇ. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಕನ್ನಡದಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ಹಿಂದಿಯಲ್ಲಿ ಕೂಡ ಇದೆ. ಸೊ ಹಿಂದಿಯಲ್ಲಿ ಕೂಡ ನೀವು ಏನು ಓದ್ಕೊಂಡು ಅಟೆಂಡ್ ಮಾಡ್ಬೋದು. ಸೊ ಇಲ್ಲಿ ದ ಡಾಕ್ಟ್ರಿನ್ ಆಫ್ ವಿಶಿಷ್ಟಾದ್ವೈತ ವಾಸ್ ಪ್ರೊಪೌಂಡೆಡ್ ಇನ್ 11th century ಅಂತ ಬಂದಾಗ, ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಯಾರು ಪ್ರತಿಪಾದನೆ ಮಾಡಿದ್ರು ಅಂತ ಬಂದಾಗ ಆಪ್ಷನ್ಸ್ ನೋಡಿ, ರಾಮಾನುಜಾಚಾರ್ಯ ಅಂದರೆ ರಾಮಾನುಜ, ಆಪ್ಷನ್ ಬಿ ಬಸವಣ್ಣ, ಆಪ್ಷನ್ 3 ಏಕನಾಥ್, ಆಪ್ಷನ್ 4 ಸುಖಬಾಯಿ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನು, ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ರಾಮಾನುಜಾಚಾರ್ಯರು ಪ್ರತಿಪಾದನೆ ಮಾಡ್ತಾರೆ. ಸೊ ಆಪ್ಷನ್ 1 ರಾಮಾನುಜಾಚಾರ್ಯರು. ಸೊ ಬಸವಣ್ಣನವರು ಶಕ್ತಿ ವಿಶಿಷ್ಟಾದ್ವೈತ ಅಂತ ಅನ್ನುವಂತಹ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಸೊ ವಿಶಿಷ್ಟಾದ್ವೈತ ಅಂತ ಬಂದಾಗ ರಾಮಾನುಜಾಚಾರ್ಯರು. ಸೊ ಆತ್ಮ ಮತ್ತು ಪರಮಾತ್ಮ ಭಿನ್ನವಾದರೂ ಅವಿಭಾಜ್ಯ ಅಂತಕ್ಕಂತಹ ಒಂದು ತತ್ವವನ್ನು ಅವರು ಬೋಧನೆ ಮಾಡ್ತಾರೆ. ಸೊ ಏಕನಾಥ ಮತ್ತು ಸಾಖುಬಾಯಿ ಏನಿದ್ದಾರೆ, 3 ಮತ್ತು 4ನೇ ಆಪ್ಷನ್ಸ್, ಇವರು ಭಕ್ತಿ ಚಳುವಳಿ ಸಂತರು. ಇನ್ನು ಬಸವಣ್ಣನವರು ವೀರಶೈವ ಚಳುವಳಿ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ ಈ ಪ್ರಶ್ನೆಗೆ. ಓಕೆ, ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ. Consider the statement A and B on Diwani Adalat established in 1772 in India and choose the correct answer. So ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಯಾವುದ್ರ ಬಗ್ಗೆ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ? ದಿವಾನಿ ಅದಾಲತ್ ಬಗ್ಗೆ. ಸೊ ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಒಂದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಇಟ್ ವಾಸ್ ಅ ಕ್ರಿಮಿನಲ್ ಕೋರ್ಟ್, ಇದು ಒಂದು ಕ್ರಿಮಿನಲ್ ನ್ಯಾಯಾಲಯ ಆಗಿತ್ತು. ಆ್ಯಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಇದು ಮೊದಲನೇ ಸ್ಟೇಟ್ಮೆಂಟ್ ಆಯಿತು. ಈಗ ಎರಡನೇ ಸ್ಟೇಟ್ಮೆಂಟ್ ನೋಡಿ, ಇಟ್ ವಾಸ್ ಪ್ರಿಸೈಡೆಡ್ ಓವರ್ ಬೈ ದ ಯುರೋಪಿಯನ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್, ಇದು ಯುರೋಪಿಯನ್ ಜಿಲ್ಲಾಧಿಕಾರಿಗಳು ಇದನ್ನು ನಡೆಸ್ತಾ ಇದ್ರು ಅಂತ. ಸೊ ಈ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ರೈಟ್ ಅನ್ನೋದನ್ನ ನೋಡಿ ಸಂಕೇತಗಳ ಮುಖಾಂತರ ನಾವು ಹೇಳಬೇಕು. ಸೊ ಮೊದಲನೇದು ಎ ಅಂಡ್ ಬಿ, ಎ ಕರೆಕ್ಟ್ ಇದೆ, ಬಿ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಎರಡನೇದು ಎ ತಪ್ಪಿದೆ, ಬಿ ಕರೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮೂರನೇ ಆಪ್ಷನ್ ಬೋತ್ ಎ ಅಂಡ್ ಬಿ ಆರ್ ಟ್ರೂ, ಎರಡೂ ಕೂಡ ಕರೆಕ್ಟು. ಅಂಡ್ 4ನೇ ಬೋತ್ ಎ ಅಂಡ್ ಬಿ ಆರ್ ಫಾಲ್ಸ್, ಅಂದ್ರೆ ಎರಡೂ ಕೂಡ ರಾಂಗ್ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2, ಮೊದಲನೇದು ರಾಂಗು, ಎರಡನೇದು ಕರೆಕ್ಟ್. ಅಂದ್ರೆ ಎ ಹೇಳಿಕೆ ರಾಂಗ್ ಇದೆ, ಬಿ ಹೇಳಿಕೆ ಕರೆಕ್ಟ್ ಆಗಿದೆ ಅಂತ. ಅಂದ್ರೆ ದಿವಾನಿ ಅದಾಲತ್ ಸಿವಿಲ್ ನ್ಯಾಯಾಲಯ, ಭೂಮಿ, ಸಾಲ, ಆಸ್ತಿ ವಿಚಾರಗಳೆಲ್ಲ ನಡೆಯುವಂಥದ್ದು. ಇನ್ನು ಕ್ರಿಮಿನಲ್ ಪ್ರಕರಣಗಳು ಏನು ಈ ಒಂದು ನ್ಯಾಯಾಲಯದಲ್ಲಿ ಅದಾಲತ್ ವಿಚಾರಣೆಯಲ್ಲಿ ನಡೆಯುವಂಥದ್ದು. ದಿವಾನಿ ಅದಾಲತ್ಗೆ ಯುರೋಪಿಯನ್ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷರಾಗಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಏನು ಮೊದಲನೇ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ, ಎರಡನೇ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಸೊ ಆಪ್ಷನ್ 2 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಅ ಗ್ಯಾರಿಸನ್ ಟೌನ್ ರೆಫರ್ಸ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಗ್ಯಾರಿಸನ್ ಪಟ್ಟಣ. ಸೊ ಗ್ಯಾರಿಸನ್ ಪಟ್ಟಣ ಏನನ್ನ ಅಂದರೆ ಏನು, ಗ್ಯಾರಿಸನ್ ಪಟ್ಟಣ ಅಂದರೆ ಏನು ಅಂತ ಕೇಳಿರೋವಂಥದ್ದು. ಆಪ್ಷನ್ಸ್ ನೋಡಿ, ಇಲ್ಲಿ ಲ್ಯಾಂಡ್ ಅಡ್ಜಸೆಂಟ್ ಟು ಅ ಸಿಟಿ ದ್ಯಾಟ್ ಸಪ್ಲೈಸ್ ಗೂಡ್ಸ್ ಟು ಇಟ್, ನಗರಕ್ಕೆ ಸರಕುಗಳನ್ನು ಪೂರೈಸುವ ಸಮೀಪದ ಭೂಭಾಗ ಅಂತ. ಎರಡನೇದು ಅ ಫೋರ್ಟಿಫೈಡ್ ಸೆಟಲ್ಮೆಂಟ್ ವಿತ್ ಸೋಲ್ಜರ್ಸ್, ಸೈನಿಕರು ಇರುವ ಕೋಟೆಬದ್ಧ ನೆಲೆ. ಮೂರನೇ ಒಂದು ಆಪ್ಷನ್ ಅ ಪ್ಲೇಸ್ ವೇರ್ ಗೂಡ್ಸ್ ಫ್ರಮ್ ಡಿಫ್ರೆಂಟ್ ಪ್ರೊಡಕ್ಷನ್ ಸೆಂಟರ್ಸ್ ಆರ್ ಸೋಲ್ಡ್, ವಿಭಿನ್ನ ಉತ್ಪಾದನಾ ಕೇಂದ್ರಗಳು ಸರಕು ಮಾರಾಟವಾಗುವ ಸ್ಥಳಗಳು, ಕೇಂದ್ರಗಳ ಸರಕು ಮಾರಾಟವಾಗ್ತಕ್ಕಂತಹ ಸ್ಥಳ. ಇನ್ನು 4ನೇದು ಅ ಟೌನ್ ಆನ್ ಅನ್ ಇಂಪಾರ್ಟೆಂಟ್ ಟ್ರೇಡಿಂಗ್ ಪೋರ್ಟ್, ಪ್ರಮುಖ ವ್ಯಾಪಾರ ಬಂದರು ಪಟ್ಟಣ. ಸೊ ಇಲ್ಲಿ ಅ ಗ್ಯಾರಿಸನ್ ಟೌನ್ ರೆಫರ್ಸ್ ಟು ಆಪ್ಷನ್ 2 ಅ ಫೋರ್ಟಿಫೈಡ್ ಸೆಟಲ್ಮೆಂಟ್ ವಿತ್ ಸೋಲ್ಜರ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಸೊ ಗ್ಯಾರಿಸನ್ ಪಟ್ಟಣ ಅಂತ ಹೇಳಿದ್ರೆ ಸೈನಿಕರು ವಾಸಿಸುವ, ರಕ್ಷಣೆಗೆ ಬಳಸುವ ಕೋಟೆಬದ್ಧ ಪಟ್ಟಣ. ಸೊ ಇಂತಹ ಪಟ್ಟಣಗಳು ಸೇನಾ ಮಹತ್ವವನ್ನು ಹೊಂದಿರುತ್ತೆ. ಹಾಗಾಗಿ ಆಪ್ಷನ್ 2 ಗ್ಯಾರಿಸನ್ ಪಟ್ಟಣ ಅಂತ ಹೇಳಿದ್ರೆ ಸೈನಿಕರು ಇರ್ತಕ್ಕಂತಹ ಒಂದು ಕೋಟೆಬದ್ಧ ನೆಲೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ ಅಸರ್ಷನ್ ಆ್ಯಂಡ್ ರೀಸನ್ ಅಂದರೆ ಸಮರ್ಥನೆ ಮತ್ತು ಹೇಳಿಕೆ ಅಂತ ಬರುತ್ತಲ್ಲ. ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಕ್ವೆಶನ್ನು. ಸೊ ಮೊದಲನೇದು ನೋಡಿ, ಇಲ್ಲಿ ಅಸರ್ಷನ್ ಏನು ಕೊಟ್ಟಿದ್ದಾರೆ, ಇಟ್ ವಿಲ್ ಬಿ 7:30 PM ಇನ್ ಇಂಡಿಯಾ ವೆನ್ ಇಟ್ ಈಸ್ 2 PM ಇನ್ ಲಂಡನ್. ಸೊ ಲಂಡನ್ನಲ್ಲಿ ಮಧ್ಯಾಹ್ನ 2 ಗಂಟೆ ಆದಾಗ ಭಾರತದಲ್ಲಿ ಸಂಜೆ 7 ಗಂಟೆ ಆಗಿರುತ್ತೆ ಅಂತ. ಸೊ ರೀಸನ್ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇಂಡಿಯಾ ಇಸ್ ಲೊಕೇಟೆಡ್ ಈಸ್ಟ್ ಆಫ್ ಗ್ರೀನ್ವಿಚ್ ಅಟ್ 82.5 ಡಿಗ್ರಿ ಈಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ select the correct option from the
ಗಿವನ್ ಆಲ್ಟರ್ನೇಟಿವ್ಸ್ ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಆನ್ಸರ್ನ ನಾವು ಹೇಳಬೇಕಾಗುತ್ತೆ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ? ಇಟ್ಸ್ ಆಪ್ಷನ್ 3 ನೋಡಿ ಇಲ್ಲಿ. ಬೋತ್ ಎ ಅಂಡ್ ಆರ್ ಟ್ರೂ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸೊ ಎರಡು ಕೂಡ ಕರೆಕ್ಟ್ ಆಗಿದೆ ಇಲ್ಲಿ. ಅಸರ್ಷನ್ ಅಂಡ್ ರೀಸನ್ ಎರಡು ಕೂಡ ಕರೆಕ್ಟ್ ಆಗಿದೆ. ಮತ್ತೆ ಆರ್ ಏನಿದೆ ಅಲ್ಲ, ಏನ ಒಂದು ಕರೆಕ್ಟ್ ಆಗಿರ್ತಕ್ಕಂತಹ ವಿವರಣೆ ಅಂತ ಕೊಟ್ಟಿರೋವಂಥದ್ದು. ಸೊ ಭಾರತ ಗ್ರೀನ್ವಿಚ್ನ ಪೂರ್ವಕ್ಕೆ ಇರೋದ್ರಿಂದ ಭಾರತದಲ್ಲಿ ಸಮಯ ಲಂಡನ್ಗಿಂತ ಮುಂದೆ ಇರುತ್ತೆ. ಸೊ 82.5 ಡಿಗ್ರಿ ರೇಖಾಂಶವನ್ನು ಆಧರಿಸಿ ಭಾರತೀಯ ಮಾನಕ ಸಮಯ IST ಅನ್ನು ನಾವು ನಿರ್ಧಾರ ಮಾಡ್ತೀವಿ. ಸೊ ಹಾಗಾಗಿ ಲಂಡನ್ನಲ್ಲಿ 2 ಗಂಟೆ ಇದ್ದಾಗ ಭಾರತದಲ್ಲಿ ಸಂಜೆ 7 ಗಂಟೆ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಆಪ್ಷನ್ 3 ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಇದು ಕೂಡ ಸ್ಟೇಟ್ಮೆಂಟ್ಸ್ ಆಗಿರುತ್ತೆ. ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ A, B, C ಆನ್ ಟೈಮ್ ಝೋನ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್. ಸೊ ಕಾಲವಲಯ ಟೈಮ್ ಝೋನ್ ಬಗ್ಗೆ ಇಲ್ಲಿ ಕೇಳಿರೋದು ಸ್ಟೇಟ್ಮೆಂಟ್ಸ್ ಅನ್ನ ನಾವು ಆ ಸ್ಟೇಟ್ಮೆಂಟ್ಸ್ ನ ನೋಡಿ ಆನ್ಸರ್ ಮಾಡಬೇಕಾಗತ್ತೆ. ಸೊ ಮೊದಲನೇ ಒಂದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ? ಸಮ್ ಕಂಟ್ರೀಸ್ ಹ್ಯಾವ್ ಅ ಗ್ರೇಟ್ ಲಾಂಗಿಟ್ಯೂಡಿನಲ್ ಎಕ್ಸ್ಟೆಂಟ್ ಆ್ಯಂಡ್ ಸೊ ದೇ ಅಡಾಪ್ಟೆಡ್ ಮೋರ್ ದೆನ್ 1 ಸ್ಟ್ಯಾಂಡರ್ಡ್ ಟೈಮ್. ಅಂದರೆ ಕೆಲವು ದೇಶಗಳು ಹೆಚ್ಚಿನ ರೇಖಾಂಶ ವಿಸ್ತಾರ ಹೊಂದಿರೋದ್ರಿಂದ ಒಂದಕ್ಕಿಂತ ಹೆಚ್ಚು ಮಾನಕ ಸಮಯವನ್ನು ಅದು ಅಡಾಪ್ಟ್ ಮಾಡ್ಕೊಂಡಿದೆ ಅಥವಾ ಅಳವಡಿಸ್ಕೊಂಡಿದೆ ಅಂತ. ಸೊ ಎರಡನೇ ಒಂದು ಸ್ಟೇಟ್ಮೆಂಟ್, ದ ಅರ್ತ್ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು 24 ಟೈಮ್ ಝೋನ್ಸ್ ಆಫ್ 1 hour ಈಚ್ ಅಂತ. ಅಂದರೆ ಭೂಮಿಯನ್ನು ತಲಾ 1 ಗಂಟೆಯಂತೆ 24 ಕಾಲ ವಲಯಗಳಾಗಿ ವಿಭಜಿಸಲಾಗಿದೆ ಅಂತ. ಇನ್ನು ಮೂರನೇ ಒಂದು ಸ್ಟೇಟ್ಮೆಂಟ್, ಈಚ್ ಟೈಮ್ ಝೋನ್ ಕವರ್ಸ್ 15 ಡಿಗ್ರಿ ಆಫ್ ಲಾಂಗಿಟ್ಯೂಡ್ ಅಂತ ಇದೆ. ಪ್ರತಿ ಕಾಲ ವಲಯವು 15 ಡಿಗ್ರಿ ರೇಖಾಂಶವನ್ನು ಒಳಗೊಂಡಿರುತ್ತದೆ ಅಂತ. ಸೊ ಈ ಮೂರು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಕರೆಕ್ಟ್ ಆಗಿದೆ ಅನ್ನೋದನ್ನ ನಾವು ಈ ಒಂದು ಸಂಕೇತಗಳ ಮುಖಾಂತರ ಹೇಳಬೇಕಾಗುತ್ತೆ. ಹಾಗಾದ್ರೆ ಯಾವ ಒಂದು ಆನ್ಸರ್ ಸರಿ ಅಂತ ನಿಮ್ಮ ಪ್ರಕಾರ ಗೆಸ್ ಮಾಡಿದ್ರಿ ಅಲ್ವಾ? ಎಸ್, ಆಪ್ಷನ್ 4 A, B, C ಆಲ್ ಆರ್ ಕರೆಕ್ಟ್. ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಕೂಡ ಏನು ಕರೆಕ್ಟ್ ಆಗಿದೆ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇಲ್ಲಿ ಎ ಕರೆಕ್ಟ್. ರಷ್ಯಾ, ಅಮೆರಿಕಾ ಈ ಮುಂತಾದ ದೇಶಗಳು ಒಂದಕ್ಕಿಂತ ಹೆಚ್ಚು ಸಮಯವನ್ನು ಹೊಂದಿರುತ್ತೆ, ಆಯ್ತಾ. ಸೊ ಬಿ ಕೂಡ ಕರೆಕ್ಟ್. ಇಲ್ಲಿ ಬಿ ಸ್ಟೇಟ್ಮೆಂಟ್ ಏನಿದೆಲ್ಲ, ದ ಅರ್ತ್ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು 24 ಟೈಮ್ ಝೋನ್ಸ್ ಆಫ್ 1 hour ಈಚ್ ಅಂತ ಹೇಳ್ಬಿಟ್ಟು. ಸೊ ಭೂಮಿ 24 ಗಂಟೆ 24 ಕಾಲವಲಯಗಳು. ಸೊ ಅದು ಕೂಡ ಕರೆಕ್ಟ್ ಆಗಿದೆ. ಅಂಡ್ ಸಿ ಅಂತ ಏನಿದೆ ಅಲ್ಲ, ಪ್ರತಿ ಕಾಲವಲಯ 15 ಡಿಗ್ರಿ ರೇಖಾಂಶವನ್ನು ಒಳಗೊಂಡಿರುತ್ತೆ. ಸೊ ಅದು ಕೂಡ ಕರೆಕ್ಟ್. ಸೊ ಹಾಗಾಗಿ ಆಪ್ಷನ್ 3 4ನೇದು 3 ಹೇಳಿಕೆಗಳು ಕರೆಕ್ಟ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಚೂಸ್ ದ ಕರೆಕ್ಟ್ ಅರೇಂಜ್ಮೆಂಟ್ ಆಫ್ ಅಟ್ಮಾಸ್ಫಿಯರ್ಸ್ ಲೇಯರ್ಸ್ ಬಿಗಿನಿಂಗ್ ಫ್ರಮ್ ಅರ್ತ್ಸ್ ಸರ್ಫೇಸ್ ಅಂತ. ಭೂಮಿಯ ಮೇಲ್ಮೈಯಿಂದ ಆರಂಭಿಸಿ ವಾತಾವರಣದ ಪದರಗಳ ಒಂದು ಸರಿಯಾದ ಕ್ರಮವನ್ನು ನಾವು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಸೊ ಭೂಮಿಯ ಮೇಲ್ಮೈಯಿಂದ ಮೇಲಕ್ಕೆ ಹೋಗ್ತಕ್ಕಂತಹ ಒಂದು ವಾತಾವರಣದ ಪದರಗಳ ಸರಿಯಾದ ಕ್ರಮ ಯಾವುದು ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ? ಆಪ್ಷನ್ 2 ನೋಡಿ ಇಲ್ಲಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಆಪ್ಷನ್ 2ರಲ್ಲಿ? ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್ ಆ್ಯಂಡ್ ಎಕ್ಸೋಸ್ಪಿಯರ್ ಅಂತ. ಸೊ ಇಲ್ಲಿ ಟ್ರೋಪೋಸ್ಪಿಯರ್ ಅಂತ ಹೇಳಿದ್ರೆ ಹವಾಮಾನ ಘಟನೆಗಳು ನಡೀತಕ್ಕಂತಹ ಒಂದು ಪದರ ಆಗಿರುತ್ತೆ. ಆ್ಯಂಡ್ ಸ್ಟ್ರಾಟೋಸ್ಪಿಯರ್ ಅಂದರೆ ಓಝೋನ್ ಪದರ ಇರ್ತಕ್ಕಂತಹ ಒಂದು ಭಾಗ. ಆ್ಯಂಡ್ ಮೆಸೋಸ್ಪಿಯರ್ ಅಂದರೆ ಉಲ್ಕಾಪಿಂಡಗಳು ಸುಡ್ತಕ್ಕಂತಹ ಒಂದು ಭಾಗ. ಆ್ಯಂಡ್ ಥರ್ಮೋಸ್ಪಿಯರ್ ಅಂತ ಹೇಳಿದ್ರೆ ಅತಿ ಹೆಚ್ಚು ತಾಪಮಾನ ಇರುವಂತಹ ಒಂದು ಪದರ ಆಗಿರುತ್ತೆ. ಆ್ಯಂಡ್ ಎಕ್ಸೋಸ್ಪಿಯರ್ ಅಂದರೆ ಅತಿ ಹೊರಗಿನ ಪದರ. ಸೊ ಇದು ಪಠ್ಯಪುಸ್ತಕ ಒಂದು ಮಾನಕ ಕ್ರಮ, ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂತಹ ಒಂದು ಕ್ರಮ ನೀವು ನೋಡ್ಬೋದು. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ 2 troposphere, stratosphere, mesosphere, thermosphere and the last one is exosphere is the right answer. Okay, next ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ. ಸೀಸನ್ಸ್ ಅಕ್ಯೂರ್ ಡ್ಯೂ ಟು ವಿಚ್ ಆಫ್ ದ ಫಾಲೋವಿಂಗ್ ರೀಸನ್ಸ್ ಅಂತ ಕೇಳಿದ್ದಾರೆ. ಅಂದರೆ ಋತುಗಳು ಉಂಟಾಗೋದಕ್ಕೆ ಪ್ರಮುಖ ಕಾರಣ ಏನು? ಋತುಗಳ ಒಂದು ಉಂಟಾಗುವಿಕೆಗೆ ಕೆಳಗಿನವುಗಳಲ್ಲಿ ಯಾವುದು ಕಾರಣ ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಆಕ್ಸಿಸ್ ಆಫ್ ದ ಅರ್ತ್ ಮೇಕ್ಸ್ ಅನ್ ಆಂಗಲ್ ಆಫ್ 66.5 ಡಿಗ್ರಿ ವಿತ್ ಇಟ್ಸ್ ಆರ್ಬಿಟಲ್ ಪ್ಲೇನ್. ಆಪ್ಷನ್ 2, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ರಿಸೀವ್ಸ್ ಡೈರೆಕ್ಟ್ ರೇಸ್ ಆಫ್ ದ ಸನ್ ಫಾಲಿಂಗ್ ವರ್ಟಿಕಲಿ ಅಟ್ 23.5 ಡಿಗ್ರೀಸ್. ಆಪ್ಷನ್ 3, ರೆವಲ್ಯೂಷನ್ ಆಫ್ ದ ಅರ್ತ್ ಅಂಡ್ ಇನ್ಕ್ಲಿನೇಷನ್ ಆಫ್ ಇಟ್ಸ್ ಆಕ್ಸಿಸ್ ಇನ್ ದ ಸೇಮ್ ಡೈರೆಕ್ಷನ್. ಆಪ್ಷನ್ 4, ಸರ್ಕಲ್ ಆಫ್ ಇಲ್ಯುಮಿನೇಷನ್ ಕಾಸ್ಡ್ ಡ್ಯೂ ಟು ರೊಟೇಷನ್ ಆಫ್ ದ ಅರ್ತ್ ಅರೌಂಡ್ ಇಟ್ಸ್ ಆಕ್ಸಿಸ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು
ಆಪ್ಷನ್ 3 ನೋಡಿ ಇಲ್ಲಿ, ರೆವಲ್ಯೂಷನ್ ಆಫ್ ದ ಅರ್ತ್ ಅಂಡ್ ಇನ್ಕ್ಲಿನೇಷನ್ ಆಫ್ ಇಟ್ಸ್ ಆಕ್ಸಿಸ್ ಇನ್ ದ ಸೇಮ್ ಡೈರೆಕ್ಷನ್, ಭೂಮಿಯ ಪರಿಕ್ರಮಣ ಮತ್ತು ಅದರ ಅಕ್ಷದ ಏಕದಿಕ್ಕಿನ ಸವಾಲು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಹೇಗೆ ಅಂದ್ರೆ, ಭೂಮಿ ಸೂರ್ಯನ ಸುತ್ತ ಪರಿಭ್ರಮಣೆ ಮಾಡುತ್ತೆ, ಅದರ ಒಂದು ಅಕ್ಷ 23.5 ಡಿಗ್ರಿಗೆ ವಾಲಿರುವಂಥದ್ದು ಮತ್ತು ಅದು ಸದಾ ಒಂದೇ ದಿಕ್ಕಿನಲ್ಲಿ ವಾಲಿರುತ್ತೆ. ಈ ಎರಡೂ ಕಾರಣಗಳಿಂದ ಏನಾಗುತ್ತೆ, ಋತುಗಳು ಉಂಟಾಗುವಂಥದ್ದು. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, 45ನೇ ಒಂದು ಪ್ರಶ್ನೆ, ದ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಅರ್ತ್ಸ್ ಅಟ್ಮಾಸ್ಫಿಯರ್ ಬೈ ಪರ್ಸೆಂಟೇಜ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಶೇಕಡಾವಾರು ಪ್ರಮಾಣದಲ್ಲಿ ಭೂಮಿಯ ವಾತಾವರಣದ ಒಂದು ಪ್ರಮುಖ ಅಂಶ ಯಾವುದು ಅಂದರೆ, ಭೂಮಿಯ ವಾತಾವರಣದಲ್ಲಿ ಶೇಕಡಾವಾರು ಪ್ರಮಾಣದಲ್ಲಿ ಅತಿ ಹೆಚ್ಚು ಇರತಕ್ಕಂತಹ ಒಂದು ಅನಿಲ ಯಾವುದು ಅಂತ. ಆಪ್ಷನ್ಸ್ ನೋಡಿಲಿ, ಆಪ್ಷನ್ ಎ ಆಕ್ಸಿಜನ್, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ 3 ನೈಟ್ರೋಜನ್ ಅಂಡ್ ಆಪ್ಷನ್ 4 ಹೀಲಿಯಂ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 3 ನೈಟ್ರೋಜನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಭೂಮಿಯ ಒಂದು ವಾತಾವರಣದ ಸಂಯೋಜನೆ ಅಂತ ಬಂದಾಗ ನೈಟ್ರೋಜನ್ನ ಒಂದು ಪ್ರಮಾಣ ಎಷ್ಟಿರುತ್ತೆ ಅಂದರೆ 78% ಇರುತ್ತೆ. ನೈಟ್ರೋಜನ್ ಪ್ರಮಾಣ 78% ಇರುತ್ತೆ. ಅಂಡ್ ಆಕ್ಸಿಜನ್ ಅಂತ ಬಂದಾಗ 21% ಇರುತ್ತೆ, ಅಂದರೆ ಆಮ್ಲಜನಕ 21% ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಬಹಳ ಕಡಿಮೆ ಇರುತ್ತೆ ಅಂಡ್ ಹೀಲಿಯಂ ಕೂಡ ಅತಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ 3 ನೈಟ್ರೋಜನ್ 78% ಇರುತ್ತೆ. ಸೊ ನೈಟ್ರೋಜನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ಆಪ್ಷನ್ 3 is the right answer. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಓಷನ್ ಕರೆಂಟ್ಸ್ ಆರ್ ಕರೆಕ್ಟ್ ಅಂತ. ಅಂದರೆ ಸಾಗರ ಪ್ರವಾಹಗಳು, ಓಷನ್ ಕರೆಂಟ್ಸ್ ಅಂತ ಹೇಳ್ತಾರೆ ಸಾಗರ ಪ್ರವಾಹಗಳಿಗೆ. ನೋಡಿ ಇಲ್ಲಿ ಓಷನ್ ಕರೆಂಟ್ಸ್ ಅಂದರೆ ಸಾಗರ ಪ್ರವಾಹಗಳು ಅಂತ. ಸೊ ಅದರ ಕುರಿತಾದಂತಹ ಸರಿಯಾದಂತಹ ಒಂದು ಹೇಳಿಕೆ ಅಥವಾ ಹೇಳಿಕೆಗಳು ಯಾವುದು ಅಂತ ಕೇಳಿರುವಂಥದ್ದು. ಸೊ ಮೊದಲನೇ ಒಂದು ಸ್ಟೇಟ್ಮೆಂಟ್ಸ್ ನೋಡಿ ಇಲ್ಲಿ, ದ ಕೋಲ್ಡ್ ಕರೆಂಟ್ಸ್ ಕ್ಯಾರಿ ವಾಟರ್ ಫ್ರಮ್ ಪೋಲಾರ್ ಆರ್ ಹೈಯರ್ ಲ್ಯಾಟಿಟ್ಯೂಡ್ಸ್ ಟು ಟ್ರಾಪಿಕಲ್ ಆರ್ ಲೋವರ್ ಲ್ಯಾಟಿಟ್ಯೂಡ್ಸ್ ಅಂತ. ಅಂದರೆ ಶೀತ ಪ್ರವಾಹಗಳು ಧ್ರುವ ಪ್ರದೇಶಗಳಿಂದ ಕಡಿಮೆ ಅಕ್ಷಾಂಶ ಪ್ರದೇಶಗಳಿಗೆ ನೀರನ್ನು ತಗೊಂಡು ಹೋಗುತ್ತೆ ಅಥವಾ ನೀರನ್ನು ಕೊಂಡೊಯ್ಯುತ್ತೆ ಅಂತ. ಇನ್ನು ಎರಡನೇ ಒಂದು ಸ್ಟೇಟ್ಮೆಂಟ್, ಲ್ಯಾಬ್ರಾಡಾರ್ ಇಸ್ ಅ ವಾರ್ಮ್ ಕರೆಂಟ್, ಅಂದರೆ ಲ್ಯಾಬ್ರಾಡಾರ್ ಒಂದು ಉಷ್ಣ ಪ್ರವಾಹವಾಗಿದೆ ಅನ್ನೋದು. ಇನ್ನು ಮೂರನೇ ಒಂದು ಸ್ಟೇಟ್ಮೆಂಟ್ಸ್ ನೋಡಿ, ಏರಿಯಾಸ್ ವೇರ್ ವಾರ್ಮ್ ಆ್ಯಂಡ್ ಕೋಲ್ಡ್ ಕರೆಂಟ್ಸ್ ಮೀಟ್ ಪ್ರೊವೈಡ್ ವರ್ಲ್ಡ್ಸ್ ಬೆಸ್ಟ್ ಫಿಶಿಂಗ್ ಗ್ರೌಂಡ್ಸ್ ಅಂತ. ಅಂದರೆ ಉಷ್ಣ ಮತ್ತು ಶೀತ ಪ್ರವಾಹಗಳು ಭೇಟಿಯಾಗುವ ಪ್ರದೇಶಗಳು ವಿಶ್ವದ ಉತ್ತಮ ಮೀನುಗಾರಿಕಾ ಪ್ರದೇಶವಾಗಿದೆ ಅನ್ನೋದು ಮೂರನೇ ಒಂದು ಸ್ಟೇಟ್ಮೆಂಟ್. ಸೊ ಇಲ್ಲಿ ಯಾವ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ ಹಾಗಾದ್ರೆ ಸೊ ಈ ಒಂದು ಪ್ರಶ್ನೆಗೆ ಅಂದರೆ ಆಪ್ಷನ್ 2 ನೋಡಿ, ಎ ಆ್ಯಂಡ್ ಸಿ ಆರ್ ಕರೆಕ್ಟ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಎ ಕೂಡ ಕರೆಕ್ಟ್, ಸಿ ಕೂಡ ಕರೆಕ್ಟ್. ಆದರೆ ಲ್ಯಾಬ್ರಾಡಾರ್ ಕರೆಂಟ್ ಇದು ಶೀತ ಪ್ರವಾಹ ಅಲ್ಲ, ಅದು ಆ್ಯಕ್ಚುಲಿ ಶೀತ ಪ್ರವಾಹ, ಅದು ಉಷ್ಣವಲ್ಲ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಲ್ಯಾಬ್ರಾಡಾರ್ ಒಂದು ಉಷ್ಣ ಪ್ರವಾಹವಾಗಿದೆ, ಲ್ಯಾಬ್ರಾಡಾರ್ ಇಸ್ ಎ ವಾರ್ಮ್ ಕರೆಂಟ್ ಅಂತ. ಅದು ವಾರ್ಮ್ ಅಲ್ಲ, ಅದು ಶೀತ ಪ್ರವಾಹ ಆಗಿರುವಂಥದ್ದು. ಸೊ ಹಾಗಾಗಿ ಎ ಹೇಳಿಕೆ ಮತ್ತು ಸಿ ಹೇಳಿಕೆ ಕರೆಕ್ಟ್ ಆಗಿದೆ. ಸೊ ಬಿ ಹೇಳಿಕೆ ತಪ್ಪಾಗಿರೋದ್ರಿಂದ ಆಪ್ಷನ್ 2 ಎ ಆ್ಯಂಡ್ ಸಿ ಆರ್ ಕರೆಕ್ಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ 47ನೇ ಪ್ರಶ್ನೆ, ದ ಡಿಪೋಸಿಷನಲ್ ಫೀಚರ್ ಆಫ್ ಎ ಗ್ಲೇಷಿಯರ್ ಇಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ದಾರೆ. ಇಲ್ಲಿ ಗ್ಲೇಷಿಯರ್ ಅಂತ ಹೇಳಿದ್ರೆ ಹಿಮನದಿ ಅಂತ ಹೇಳ್ಬಿಟ್ಟು, ಸೊ ಹಿಮನದಿಯ ಸಂಚಯನಾತ್ಮಕ ಭೂರೂಪವನ್ನು ಏನಂತ ಹೇಳಿ ಕರೀತಾರೆ ಅಂತ. ಆಪ್ಷನ್ಸ್ ನೋಡಿ ಇಲ್ಲಿ, ಸಿ ಕೇವ್ ಅಂದರೆ ಸಮುದ್ರ ಗುಹೆ, ಆಪ್ಷನ್ ಬಿ ಮೊರೈನ್, ಆಪ್ಷನ್ 3 ಲೋಯಸ್, ಆಪ್ಷನ್ 4 ಲೀವಿಸ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ 2 ಮೊರೈನ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ಹಿಮನದಿ ಕರಗಬೇಕಾದ್ರೆ ಅದರ ಜೊತೆಗೆ ತಂದಂತಹ ಒಂದು ಮಣ್ಣುಗಳಾಗಿರ್ಬೋದು, ಕಲ್ಲು, ಸೊ ಇದನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನು ಮಾಡುತ್ತೆ, ಕೊಂಡೋಗುತ್ತೆ, ಸಂಚಯನ ಆಗುತ್ತೆ. ಸೊ ಇಂತಹ ಒಂದು ಸಂಚಯನವನ್ನ ಮೊರೈನ್ ಅಂತ ಹೇಳಿ ಕರೀತಾರೆ. ಸೊ ಸಿ ಕೇವ್ ಅನ್ನೋದು ಸಮುದ್ರದ ಒಂದು ಅಲೆಗಳಿಂದ ಆಗುವಂಥದ್ದು. ಮತ್ತೆ ಲೋಯಸ್ ಅನ್ನೋದು ಗಾಳಿಯಿಂದ ಸಂಚಯ ಆಗೋದು. ಇನ್ನು ಲೀವಿಸ್ ಅನ್ನೋದು ನದಿಯಿಂದ ಸಂಚಯ ಆಗೋದು. ಸೊ ಹಾಗಾಗಿ ಇಲ್ಲಿ ಹಿಮ ನದಿ ಕರಗಬೇಕಾದ್ರೆ ಅದರ ಜೊತೆಗೆ ಕೊಂಡೊಯ್ತಕ್ಕಂತಹ ಒಂದು ಕಲ್ಲು ಮಣ್ಣು ಇದನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದನ್ನ ಮೊರೈನ್ ಅಂತ ಹೇಳಿ ಕರೀತಾರೆ. ಆಪ್ಷನ್ 2. ಸೊ ನೆಕ್ಸ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ಸ್ ಎ ಆ್ಯಂಡ್ ಬಿ ಡಿಸ್ಕ್ರೈಬ್ಸ್ ದ ಫೀಚರ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ವೆಜಿಟೇಷನ್ಸ್ ಅಂತ. ಅಂದರೆ ಸಸ್ಯ ವರ್ಗದ ಬಗ್ಗೆ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಯಾವುದು ಕರೆಕ್ಟ್ ಯಾವ್ದು ರಾಂಗ್ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಸೊ ಮೊದಲನೇ ಒಂದು ಸ್ಟೇಟ್ಮೆಂಟ್ ನೋಡಿ ಇಲ್ಲಿ, ದಿಸ್ ವೆಜಿಟೇಷನ್ ಇಸ್ ಫೌಂಡ್ ಇನ್ ದ ಹೈಯರ್ ಲ್ಯಾಟಿಟ್ಯೂಡ್ಸ್ ಆಫ್ ನಾರ್ತನ್ ಹೆಮಿಸ್ಪಿಯರ್ ಅಂತ. ಅಂದರೆ ಈ ಒಂದು ಸಸ್ಯವರ್ಗ ಉತ್ತರ ಗೋಳಾರ್ಧದ 50 ಡಿಗ್ರಿಯಿಂದ 70 ಡಿಗ್ರಿ ಅಕ್ಷಾಂಶ
ಪ್ರದೇಶದಲ್ಲಿ ಕಂಡುಬರುತ್ತೆ ಅನ್ನೋದು. ಸೊ ಎರಡನೇ ಒಂದು ಸ್ಟೇಟ್ಮೆಂಟ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟೈಗಾ. ಸೊ ಇದನ್ನ ಏನಂತ ಹೇಳಿ ಕರೀತಾರೆ, ಟೈಗಾ ಅಂತಾನೂ ಕೂಡ ಕರೀತಾರೆ ಅಂತ. ಈ ಎರಡೂ ಸ್ಟೇಟ್ಮೆಂಟ್ಸ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಈ ಎರಡು ಸ್ಟೇಟ್ಮೆಂಟ್ಸ್ಗಳು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅನ್ನೋದು ಪ್ರಶ್ನೆ ಆಗಿತ್ತು. ಸೊ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ಸ್ಗಳನ್ನ ನಾವು ಈ ರೀತಿ ನೋಡ್ಬೋದು. ಮೊದಲನೇ ಒಂದು ಆಪ್ಷನ್ ನೋಡಿ, ಟೆಂಪರೇಟ್ ಗ್ರಾಸ್ ಲ್ಯಾಂಡ್ಸ್. ಎರಡನೇ ಒಂದು ಆಪ್ಷನ್ ಟೆಂಪರೇಟ್ ಡೆಸಿಡಿಯಸ್ ಫಾರೆಸ್ಟ್. ಆಪ್ಷನ್ 3 ಕೊನಿಫೆರಸ್ ಫಾರೆಸ್ಟ್. ಆಪ್ಷನ್ 4 ಮೆಡಿಟರೇನಿಯನ್ ವೆಜಿಟೇಷನ್ಸ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 3 ಕೊನಿಫೆರಸ್ ಫಾರೆಸ್ಟ್. ಕೊನಿಫೆರಸ್ ಫಾರೆಸ್ಟ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಕೊನಿಫೆರಸ್ ಫಾರೆಸ್ಟ್ ಅನ್ನೋದು ಶಂಕು ಆಕಾರದ ಎಲೆಗಳಿರ್ತಕ್ಕಂತಹ ಒಂದು ಕಾಡುಗಳು. ಸೊ ಇವುಗಳನ್ನು ಟೈಗಾ ಕಾಡುಗಳು ಅಂತಲೂ ಕೂಡ ಕರೀತಾರೆ. ಇದು ಉತ್ತರ ಧ್ರುವದ ಸಮೀಪದ ತಣ್ಣನೆಯ ಒಂದು ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಫೀಚರ್ ಆಫ್ ದ ಗಂಗಾ ಬ್ರಹ್ಮಪುತ್ರ ಬೇಸಿನ್ ಅಂತ ಕೇಳಿದ್ದಾರೆ. ಅಂದರೆ ಕೆಳಗಿನ ಅವುಗಳಲ್ಲಿ ಯಾವುದು ಗಂಗಾ ಬ್ರಹ್ಮಪುತ್ರ ಕಣಿವೆಯ ಒಂದು ಲಕ್ಷಣ ಅಲ್ಲ ಅನ್ನೋದು. ಸೊ ಆಪ್ಷನ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಮೊದಲನೇದು ಆಕ್ಸ್ ಬೌ ಲೇಕ್ಸ್ ಡಾಟ್ ದ ಪ್ಲೇನ್ ಏರಿಯಾ. ಸಮತಟ ಪ್ರದೇಶದಲ್ಲಿ ಆಕ್ಸ್ ಬೋ ಸರೋವರಗಳು ಕಂಡು ಬರುತ್ತದೆ. ಆಕ್ಸ್ ಬೋ, ಅದು ಬೌವಲ್ಲ, ಬೋ, ಆಯ್ತಾ. ಆಕ್ಸ್ ಬೋ ಸರೋವರಗಳು ಕಂಡು ಬರುತ್ತದೆ, ಮೊದಲನೇ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ಎರಡನೇದು ದ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಆಫ್ ಪ್ಲೇನ್ ಏರಿಯಾ ಇಸ್ ವೆರಿ ಹೈ. ಅಂದರೆ ಸಮತಟ ಪ್ರದೇಶದಲ್ಲಿ ಜನಸಂಖ್ಯಾ ಸಾಂದ್ರತೆ ತುಂಬ ಹೆಚ್ಚಾಗಿದೆ ಅಂತ. ಮೂರನೇ ಒಂದು ಆಪ್ಷನ್ಸ್ ನೋಡಿ, ದ ಡೆಲ್ಟಾ ಏರಿಯಾ ಈಸ್ ಕವರ್ಡ್ ವಿತ್ ಮ್ಯಾಂಗ್ರೋವ್ ಫಾರೆಸ್ಟ್. ಡೆಲ್ಟಾ ಪ್ರದೇಶದಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರುತ್ತೆ. ಸೊ ನೆಕ್ಸ್ಟ್ ನಾಲ್ಕನೇ ಒಂದು ಆಪ್ಷನ್ ನೋಡಿ ಇಲ್ಲಿ, ಸ್ಲ್ಯಾಶ್ ಅಂಡ್ ಬರ್ನ್ ಅಗ್ರಿಕಲ್ಚರ್ ಇಸ್ ಪ್ರಾಕ್ಟೀಸ್ಡ್ ಇನ್ ದಿಸ್ ಏರಿಯಾ ಫಾರ್ ಲ್ಯಾಂಡ್ ಕಲ್ಟಿವೇಶನ್. ಭೂಮಿ ಕೃಷಿಗಾಗಿ ಶಿಫ್ಟ್ ಮತ್ತು ಬರ್ನ್ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ ಅಂತ ಕೇಳಿದ್ದಾರೆ, ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್. ಸೊ ಈ ಆಪ್ಷನ್ಸ್ಗಳಲ್ಲಿ ಯಾವುದು ಗಂಗಾ ಬ್ರಹ್ಮಪುತ್ರ ಕಣಿವೆಯ ಲಕ್ಷಣ ಅಲ್ಲ ಅಂತ ಅಂದರೆ ಆಪ್ಷನ್ 4 ನೋಡಿ ಇಲ್ಲಿ, ಸ್ಲ್ಯಾಶ್ ಅಂಡ್ ಬರ್ನ್ ಅಗ್ರಿಕಲ್ಚರ್ ಇಸ್ ಪ್ರಾಕ್ಟೀಸ್ಡ್ ಇನ್ ದಿಸ್ ಏರಿಯಾ ಫಾರ್ ಲ್ಯಾಂಡ್ ಕಲ್ಟಿವೇಶನ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ. ಸೊ ಈ ಒಂದು ಆಪ್ಷನ್ ಬ್ರಹ್ಮಪುತ್ರ ಕಣಿವೆಯ ಗಂಗಾ ಮತ್ತು ಬ್ರಹ್ಮಪುತ್ರ ಕಣಿವೆಯ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ. ಆ್ಯಂಡ್ ಗಂಗಾ ಮತ್ತು ಬ್ರಹ್ಮಪುತ್ರ ಸಮತಟ ಶಾಶ್ವತ ಕೃಷಿ ಮತ್ತು ಹೆಚ್ಚಿನ ಒಂದು ಜನಸಂಖ್ಯೆ, ಇದು ಎರಡು ಕೂಡ ಕರೆಕ್ಟ್ ಆಗಿದೆ. ಎರಡನೇ ಆಪ್ಷನ್ ಕೂಡ ಕರೆಕ್ಟ್, ಏನೋ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಆಫ್ ಪ್ಲೇನ್ ಏರಿಯಾ ಇಸ್ ವೆರಿ ಹೈ, ಇದು ಕೂಡ ಕರೆಕ್ಟ್ ಆಗಿದೆ. ಆ್ಯಂಡ್ ಕೃಷಿ ಅದು ಕೂಡ ಕರೆಕ್ಟ್ ಆಗಿದೆ. ಆ್ಯಂಡ್ ಇಲ್ಲಿ ಸ್ಲ್ಯಾಶ್ ಅಂಡ್ ಬರ್ನ್ ಕೃಷಿ ಅನ್ನೋದು ಏನಿದೆ ಅಲ್ಲ, ಪರ್ವತ ಮತ್ತು ಅರಣ್ಯ ಪ್ರದೇಶಗಳಿಗೆ ಸೇರಿರುವಂಥದ್ದು. ಸೊ ಇದು ಬ್ರಹ್ಮಪುತ್ರ ಕಣಿವೆಗೆ ಸೇರಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಈ ಒಂದು ಆಪ್ಷನ್ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಸ್ವಿಮ್ಮರ್ಸ್ ಕ್ಯಾನ್ ಫ್ಲೋಟ್ ಇನ್ ಡೆಡ್ ಸಿ ಬಿಕಾಸ್. ಅಂದರೆ ಡೆಡ್ ಸಮುದ್ರದಲ್ಲಿ ಈಜುಗಾರರು ಸುಲಭವಾಗಿ ತೇಲೋದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ, ಆಯ್ತಾ. ಡೆಡ್ ಸಿ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ, ವಿಂಡ್ಸ್ ಬ್ಲೋ ಅಟ್ ಅ ವೆರಿ ಹೈ ಸ್ಪೀಡ್ ಓವರ್ ದ ಸರ್ಫೇಸ್ ಆಫ್ ಸಿ ವಾಟರ್. ಅಂದರೆ ಸಮುದ್ರದ ಮೇಲೆ ವೇಗವಾಗಿ ಗಾಳಿಗಳು ಬೀಸುತ್ತೆ ಅನ್ನೋದು. ಎರಡನೇ ಆಪ್ಷನ್, ಮೋರ್ ವಾರ್ಮ್ ಕರೆಂಟ್ಸ್ ದ್ಯಾನ್ ಕೋಲ್ಡ್ ಕರೆಂಟ್ಸ್ ಒರಿಜಿನೇಟ್ ಇನ್ ದ ಸಿ. ಅಂದರೆ ಹೆಚ್ಚು ಉಷ್ಣ ಪ್ರವಾಹಗಳು ಉದ್ಭವಿಸುತ್ತವೆ ಅನ್ನೋದು. ಮೂರನೇ ಒಂದು ಆಪ್ಷನ್, ದ ಸಿ ಎಕ್ಸ್ಪೀರಿಯನ್ಸಸ್ ಮೋರ್ ಹೈ ಟೈಡ್ಸ್ ದ್ಯಾನ್ ಲೋ ಟೈಡ್ಸ್. ಅಂದರೆ ಹೆಚ್ಚಾಗಿ ಉಷ್ಣ ಅಲೆಗಳು ಉಂಟಾಗುತ್ತದೆ ಅಂತ. ಇನ್ನು ನಾಲ್ಕನೇ ಒಂದು ಆಪ್ಷನ್ಸ್ ನೋಡಿ, ದ ಇನ್ಕ್ರೀಸ್ಡ್ ಸಾಲ್ಟ್ ಕಂಟೆಂಟ್ ಮೇಕ್ಸ್ ದ ಸಿ ಡೆನ್ಸ್ ಅಂತ ಕೇಳಿದ್ದಾರೆ, ಅಂದರೆ ಕೊಟ್ಟಿದ್ದಾರೆ. ಅಧಿಕ ಉಪ್ಪಿನ ಪ್ರಮಾಣದಿಂದ ನೀರಿನ ಒಂದು ಸಾಂದ್ರತೆ ಹೆಚ್ಚಾಗಿದೆ ಅಂತ. ಸೊ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ? ಎಸ್, ಆಯ್ಕೆ 4, ದ ಇನ್ಕ್ರೀಸ್ಡ್ ಸಾಲ್ಟ್ ಕಂಟೆಂಟ್ ಮೇಕ್ಸ್ ದ ಸಿ ಡೆನ್ಸ್ ಅಂತ. ಅಂದರೆ ಅಧಿಕ ಪ್ರಮಾಣದಿಂದ, ಅಂದರೆ ಅಧಿಕ ಉಪ್ಪಿನ ಪ್ರಮಾಣದಿಂದ ನೀರಿನ ಒಂದು ಸಾಂದ್ರತೆ ಹೆಚ್ಚಾಗಿರುತ್ತೆ ಅಂತ. ಸೊ ಡೆಡ್ ಸಿ ಅಂತ ಬಂದಾಗ ಇಲ್ಲಿ ಉಪ್ಪಿನ ಪ್ರಮಾಣ ಜಾಸ್ತಿ ಇರುತ್ತೆ, ಇದರಿಂದ ಒಂದು ವಾಟರ್ ಡೆನ್ಸಿಟಿ ಅಂದರೆ ನೀರಿನ ಒಂದು ಸಾಂದ್ರತೆ ಹೆಚ್ಚಾಗಿರುತ್ತೆ. ಸೊ ಹೆಚ್ಚು ಸಾಂದ್ರತೆ ಇದ್ದಾಗ ನಮ್ಮ ಬಾಡಿ ಅಂದರೆ ದೇಹ ಸುಲಭವಾಗಿ ತೇಲುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ CTET ಸಂಬಂಧಪಟ್ಟ ಹಾಗೆ ಒಂದು ಮಾಡೆಲ್ ಕ್ವೆಶನ್ ಪೇಪರ್. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಸೊ ಈ ಪ್ರಶ್ನೆ ಪತ್ರಿಕೆ ನೋಡಿದ ಮೇಲೆ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಎಲ್ಲಿಂದ ಪ್ರಶ್ನೆಗಳನ್ನು ತೆಗಿತಾ ಇದ್ದಾರೆ ಆ್ಯಂಡ್ ಯಾವ ಟೆಕ್ಸ್ಟ್ ಬುಕ್ಸ್ಗಳನ್ನು ನಾವು ರೆಫರ್ ಮಾಡಬೇಕು ಅಂತ ಹೇಳಿ. ಸೊ ತುಂಬ ಜನ ನನಗೆ ಬಂದಂತಹ ಕಮೆಂಟ್ಸ್ಗಳಲ್ಲಿ ಮೋಸ್ಟ್ ಆಫ್ ದ ಕಮೆಂಟ್ಸ್ ಏನಪ್ಪ ಅಂದರೆ NCERT ಬುಕ್ಸಿಂದ ತೆಗಿತಾ ಇದ್ದೀರಾ, NCERT ಬುಕ್ಸಿಂದ ಕ್ವೆಶನ್ಸ್ಗಳನ್ನ ಹೇಳ್ತಿದ್ದೀರಾ ಅಂತ. ಅಫ್ಕೋರ್ಸ್ ಎಸ್, NCERT ಬುಕ್ಸಿಂದಾನೇ
ಕ್ವೆಶನ್ಸ್ಗಳನ್ನ ತೆಗೆದಿದ್ದು. ಸೊ ಇಲ್ಲಿ ಕೊಟ್ಟಂತಹ ಒಂದು ಕ್ವೆಶನ್ಸ್ಗಳು ಕೂಡ ನಾವು ಏನು ಪಾಠ ಮಾಡ್ತಾ ಇದ್ದೀವಿ ಕನ್ನಡದಲ್ಲಿ, ಕನ್ನಡ ಮೀಡಿಯಂ ಮಕ್ಕಳಿಗೆ ಅದೇನೇ ಇಂಗ್ಲೀಷಲ್ಲಿ ಇರೋವಂಥದ್ದು. ಸೊ ಸೇಮ್ NCERT ಬುಕ್ಸೇ. ಹಾಗಾಗಿ ಇವಾಗ ಒಂದು ಐಡಿಯಾ ಸಿಕ್ತು ಅಂತ ಅನ್ಕೊಂತೀನಿ. ಹೋಪ್ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.